ಸಿನಿ ರಸಿಕರ ಪಾಲಿನ ಅಚ್ಚುಮೆಚ್ಚಿನ ತಾಣ, 5 ದಶಕಗಳ ಇತಿಹಾಸವಿರುವ ಐಕಾನಿಕ್ ಊರ್ವಶಿ ಚಿತ್ರಮಂದಿರ ಇನ್ನು ಕೇವಲ ನೆನಪು ಮಾತ್ರ. ಹೌದು, ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿನ ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲಿರುವ ಈ ಐತಿಹಾಸಿಕ ಚಿತ್ರಮಂದಿರ ನೆಲಸಮವಾಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ರಿಲೀಸ್ಗೂ ಮುನ್ನವೇ ಈ ಐಕಾನಿಕ್ ಚಿತ್ರಮಂದಿರ ಧರೆಗುರುಳುತ್ತಿರುವುದು ಸಿನಿಪ್ರಿಯರಿಗೆ ಬರಸಿಡಿಲಿನಂತೆ ಎರಗಿದೆ. ಏನಿದು ಊರ್ವಶಿ ಚಿತ್ರಮಂದಿರದ ವಿವಾದ? 55 ವರ್ಷಗಳ ಸುವರ್ಣ ಇತಿಹಾಸ ಹೊಂದಿದ್ದ ಈ ಭವ್ಯ ಚಿತ್ರಮಂದಿರ ಅಂತ್ಯ ಕಾಣುತ್ತಿರೋದಕ್ಕೆ ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ಮಾಹಿತಿ. ಬೆಂಗಳೂರಿನ ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲಿ ಗತ್ತು ಗಾಂಭೀರ್ಯದಿಂದ ನಿಂತಿದ್ದ ಆ ಭವ್ಯ ಕಟ್ಟಡ ಇನ್ನು ಇತಿಹಾಸದ ಪುಟ ಸೇರಲಿದೆ. ಹೌದು, ಚಿತ್ರಪ್ರೇಮಿಗಳ ಹಾಟ್ಸ್ಪಾಟ್ ಎಂದೇ ಖ್ಯಾತಿ ಪಡೆದಿದ್ದ ರಾಜಧಾನಿಯ ಐಕಾನಿಕ್ ಊರ್ವಶಿ ಚಿತ್ರಮಂದಿರಕ್ಕೆ ಈಗ ಡೆಮಾಲಿಷ್ ಆರ್ಡರ್ ಜಾರಿಯಾಗಿದೆ. ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪಿನ ಬೆನ್ನಲ್ಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಭೂಮಾಲೀಕರೊಂದಿಗೆ ಮಾತುಕತೆಯನ್ನ ನಡೆಸಿ ಇಂದಿನಿಂದಲೇ ಚಿತ್ರಮಂದಿರವನ್ನ ನೆಲಸಮ ಮಾಡುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ದಾರೆ. 1970ರಲ್ಲಿ ಸ್ವತಃ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದ್ದ ಈ ಚಿತ್ರಮಂದಿರಕ್ಕೆ ಬರೋಬ್ಬರಿ 55 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬ್ಲಾಕ್ ಬಸ್ಟರ್ AK-47 ಚಿತ್ರ ಇಲ್ಲಿ ಬರೋಬ್ಬರಿ 100 ದಿನಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡು ಇತಿಹಾಸವನ್ನ ಸೃಷ್ಟಿಸಿತ್ತು. ಕೇವಲ ಕನ್ನಡ ಮಾತ್ರವಲ್ಲದೆ 5 ಭಾಷೆಗಳ 5,000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಾಕ್ಷಿಯಾಗಿದ್ದ ಈ ಚಿತ್ರಮಂದಿರ ಸ್ಯಾಂಡಲ್ವುಡ್, ಟಾಲಿವುಡ್ ಸೇರಿದಂತೆ ಹಲವು ಸ್ಟಾರ್ ನಟರ ಪಾಲಿಗೆ ಲಕ್ಕಿ ಥಿಯೇಟರ್ ಆಗಿತ್ತು. ಅಷ್ಟೇ ಅಲ್ಲ, ಭಾರತದ ಕೇವಲ 2 ಚಿತ್ರಮಂದಿರಗಳಲ್ಲಿ ಮಾತ್ರ ಲಭ್ಯವಿದ್ದ ಅತ್ಯಾಧುನಿಕ ಸೌಂಡ್ ಟೆಕ್ನಾಲಜಿಯನ್ನ ಊರ್ವಶಿ ಚಿತ್ರಮಂದಿರ ಹೊಂದಿತ್ತು. ಹಾಗಾದ್ರೆ ಈ ಐತಿಹಾಸಿಕ ಚಿತ್ರಮಂದಿರ ನೆಲಸಮವಾಗುತ್ತಿರೋದಕ್ಕೆ ಇದರ ಹಿಂದಿರೋದು ಬರೋಬ್ಬರಿ 8 ವರ್ಷಗಳ ಲೀಸ್ ವಿವಾದ. ಭೂಮಾಲೀಕ ಬಸಟ್ಟಿ ಶೆಟ್ಟಿ ಅವರಿಂದ ಗುತ್ತಿಗೆಗೆ ಪಡೆಯಲಾಗಿದ್ದ ಈ ಜಾಗದ ಲೀಸ್ ಅವಧಿಯು 2018ರ ಏಪ್ರಿಲ್ನಲ್ಲೇ ಮುಕ್ತಾಯಗೊಂಡಿತ್ತು. ಇನ್ನು 3 ವರ್ಷಗಳ ಕಾಲ ಕಾಂಟ್ರಾಕ್ಟ್ ಮುಂದುವರೆದಿದೆ ಎಂಬ ಚರ್ಚೆಗಳು ಕೇಳಿ ಬಂದಿದ್ದರೂ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಭೂಮಾಲೀಕರು ಜಾಗವನ್ನ ವಾಪಸ್ ಪಡೆದಿದ್ದಾರೆ. ಇದರೊಂದಿಗೆ ಊರ್ವಶಿ ಚಿತ್ರಮಂದಿರದ ಸುದೀರ್ಘ ಪಯಣಕ್ಕೆ ಅಧಿಕೃತ ತೆರೆ ಬಿದ್ದಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಇಲ್ಲಿ ತೆರೆ ಕಾಣಲಿದೆ ಎಂಬ ಮಾಹಿತಿ ಸಿಕ್ಕಿತ್ತು. ಆದರೆ ಸಿನಿಮಾ ತೆರೆ ಕಾಣುವುದಕ್ಕೂ ಮುನ್ನವೇ ಊರ್ವಶಿ ಚಿತ್ರಮಂದಿರ ನೆಲಸಮವಾಗುತ್ತಿರುವುದು ಸಿನಿ ರಸಿಕರಲ್ಲಿ ತೀವ್ರ ಬೇಸರವನ್ನ ಮೂಡಿಸಿದೆ. ಒಂದು ವೇಳೆ ಈ ಚಿತ್ರಮಂದಿರ ಉಳಿದುಕೊಂಡಿದ್ದರೆ ಟಾಕ್ಸಿಕ್ ಚಿತ್ರ ಇಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗುವ ಸಾಧ್ಯತೆ ಇತ್ತು. ಆದರೆ ಈಗ ಆ ಎಲ್ಲಾ ನಿರೀಕ್ಷೆಗಳು ಹುಸಿಯಾಗಿದ್ದು 1000ಕ್ಕೂ ಅಧಿಕ ಆಸನಗಳುಳ್ಳ ಈ ಭವ್ಯ ಚಿತ್ರಮಂದಿರ ಇನ್ನು ನೆನಪು ಮಾತ್ರವಾಗಿ ಉಳಿಯಲಿದೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ, ಮಲ್ಟಿಪ್ಲೆಕ್ಸ್ಗಳು ಎಷ್ಟೇ ಬಂದರೂ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ನೀಡುತ್ತಿದ್ದ ಆ ವಿಜುವಲ್ ಕ್ಲಾಪ್ಸ್ ಮತ್ತು ಸಂಭ್ರಮಕ್ಕೆ ಊರ್ವಶಿ ಚಿತ್ರಮಂದಿರ ಸಾಕ್ಷಿಯಾಗಿತ್ತು. ಇದೀಗ 55 ವರ್ಷಗಳ ಇತಿಹಾಸ ಹೊಂದಿದ್ದ ಮತ್ತೊಂದು ಐತಿಹಾಸಿಕ ಚಿತ್ರಮಂದಿರ ರಾಜಧಾನಿಯಲ್ಲಿ ಕಣ್ಮರೆಯಾಗುತ್ತಿರೋದು ನಿಜಕ್ಕೂ ಕನ್ನಡ ಸಿನಿಪ್ರಿಯರಿಗೆ ತುಂಬಲಾರದ ನಷ್ಟವೇ ಸರಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.